ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಕುಜಗ್ರಹ ಸಿಂಹ ರಾಶಿಗೆ, ಈ ತಿಂಗಳ 6ನೇ ತಾರೀಕಿನಂದು ಬುಧ ಗ್ರಹ ಮಿಥುನ ರಾಶಿಗೆ ಮತ್ತು 22ನೇ ತಾರೀಕಿನಂದು ಕಟಕ ರಾಶಿಗೆ, ರವಿಗ್ರಹ 15ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರ ಗ್ರಹ 29ನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಾಸದಲ್ಲಿ ರವಿಯೇ ಮೊದಲಾದಂತಹ ಗ್ರಹಗಳು ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ರಾಜಕಾರಣಿಗಳಿಗೆ ಸಮಾಜದಲ್ಲಿ ಅತ್ಯಂತವಾಗಿ ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತಂದೆಯ ಒಂದು ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅನೇಕ ಜನರಿಗೆ ಸಹಾಯವನ್ನು ಮಾಡುವಂತಹ ಯೋಗ ನಿಮಗೆ ಈ ತಿಂಗಳಲ್ಲಿ ಇದೆ. ನೋಡಿ, ಒಂದಷ್ಟು ಕಷ್ಟದಲ್ಲಿರುವಂತಹ ಜನರಿಗೆ ಏನೋ ಒಂದಷ್ಟು ಸಹಾಯವನ್ನು ಮಾಡುವಂತಹ ಯೋಗ ನಿಮಗೆ ಇದೆ. ಸಹಾಯ ಮಾಡೋದು ಅಂತ ಹೇಳಿ ಆದರೆ ದುಡ್ಡು ಕೊಟ್ಟುಬಿಟ್ರೆ ಸಹಾಯ ಆಯಿತು ಅಂತ ಹೇಳಿ ಅಲ್ಲ, ಅದು ಕೂಡ ಹೌದು. ಏನೋ ಕಷ್ಟದಲ್ಲಿರುವವರಿಗೆ ದುಡ್ಡನ್ನು ಕೊಡುವಂಥದ್ದು ಅದು ಒಂದು ಸಹಾಯ ಅಂತ ಹೇಳುವಂಥದ್ದು ಹೌದು. ಆದರೆ ಅದು ಒಂದೇ ಅಲ್ಲ ಅಲ್ವಾ. ಏನೋ ಯಾರೋ ಕಷ್ಟದಲ್ಲಿ ಇರ್ತಾರೆ, ಬರ್ತಾರೆ, ನಿಮ್ಮ ಹತ್ರ ಏನೋ ಒಂದಷ್ಟು ಸಲಹೆಗಳನ್ನು ಕೇಳ್ತಾರೆ, ಅಥವಾ ಯಾರೋ ಕಷ್ಟದಲ್ಲಿದ್ದವ್ರು ಬಂದು ಅವರ ಕಷ್ಟಗಳನ್ನೆಲ್ಲ ಹೇಳ್ತಾರೆ, ನೀವು ಅವರಿಗೆ ಒಂದಷ್ಟು ಸಮಾಧಾನವನ್ನು ಮಾಡ್ತೀರಿ, ಅದು ಕೂಡ ಸಹಾಯವೇ. ಅಥವಾ ಇನ್ಯಾರೋ ಕಷ್ಟದಲ್ಲಿರುವವರಿಗೆ ನೀವೇನೋ ಒಂದಷ್ಟು ಸಲಹೆಗಳನ್ನು ಕೊಡ್ತೀರಿ, ಈ ರೀತಿಯಾಗಿ ಮಾಡು ಅಂತ ಹೇಳಿ, ಅದರಿಂದ ಅವರಿಗೆ ಒಳ್ಳೆಯದಾಗುತ್ತೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಅನೇಕ ರೀತಿಯಾಗಿ ಅನೇಕ ಜನರಿಗೆ ಸಹಾಯವನ್ನು ಮಾಡುವಂತಹ ಯೋಗ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಇದೆ. ರವಿಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅರ್ಥಸಿದ್ಧಿ ಸದಾರೋಗ್ಯಂ ಬಂಧುಮಿತ್ರ ಸಮಾಗಮ ರಾಜದರ್ಶನ ಸಲ್ಲಾಪೋ ಸುಸೌಖ್ಯಂ ದಶಗೇ ರವೋ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಬಂಧುಮಿತ್ರ ಸಮಾಗಮ, ಒಂದಷ್ಟು ಜನ ಬಂಧುಗಳ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಹಾಗೆ ಸ್ನೇಹಿತರಿಂದಲೂ ಕೂಡ ಒಂದಷ್ಟು ಸಹಾಯದ ಪ್ರಾಪ್ತಿ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗುತ್ತೆ. ಇನ್ನು ರಾಜದರ್ಶನ ಸಲ್ಲಾಪು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಒಂದು ಪರಿಚಯ ಉಂಟಾಗುತ್ತೆ. ಸಮಾಜದಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳ ಒಂದು ಪರಿಚಯ ಉಂಟಾಗುತ್ತೆ. ಅವರ ಜೊತೆಗೆ ಒಂದು ಒಡನಾಟ ಅಂತ ಹೇಳುವಂಥದ್ದು ನಿಮಗೆ ಸಿಗತ್ತೆ ಈ ಮಾಸದಲ್ಲಿ. ಇದಿಷ್ಟು ಕೂಡ ರವಿಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಇನ್ನು ರಾಹುಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಹಿತಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ಒಂದಷ್ಟು ಜನ ಇಷ್ಟು ದಿವಸ ನಿಮ್ಮ ಜೊತೆಗೇ ಇರ್ತಾ ಇದ್ರು, ಎದುರುಗಡೆಯಿಂದ ನಿಮಗೆ ಏನೋ ಒಳ್ಳೆಯದಾಗುವ ರೀತಿ ಮಾತಾಡ್ತಿದ್ರು. ಆದರೆ ನೀವೇನಾದರೂ ಒಂದಷ್ಟು ಕೆಲಸ ಮಾಡುವುದಕ್ಕೆ ಹೋದರೆ ಹಿಂದ್ಗಡೆಯಿಂದ ನಿಮ್ಗೆ ಒಂದಷ್ಟು ತೊಂದರೆಯನ್ನು ಕೊಡ್ತಾ ಇದ್ರು. ಈ ರೀತಿಯಾದಂತಹ ಹಿತಶತ್ರುಗಳೆಲ್ಲ ನಿಮ್ಮ ಜೊತೆ ಇದ್ರಲ್ಲ, ಅವರೆಲ್ಲ ತನ್ನಿಂದ ತಾನಾಗಿ ಈಗ ನಿಮ್ಮಿಂದ ದೂರ ಆಗ್ತಾರೆ. ಅದೊಂದು ವಿಷಯ. ಇನ್ನು ಈ ಮಾಸದಲ್ಲಿ ಅನೇಕ ಜನ ಉತ್ತಮವಾದ ಸ್ನೇಹಿತರು ಕೂಡ ನಿಮಗೆ ಪ್ರಾಪ್ತಿ ಆಗ್ತಾರೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಈ ಮಾಸದಲ್ಲಿ ನೀವು ಒಂದು 2-3 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಈ ಹಿಂದಿನಿಂದಲೂ ಕೂಡ ನಿಮಗೆ ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ದುಂದು ವೆಚ್ಚದಿಂದ ದೂರ ಇರಬೇಕಾಗತ್ತೆ. ಸುಮ್ಮನೆ ಹಣವನ್ನು ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲದೇ ಕೂಡ ಆ ರೀತಿಯೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ಸಪ್ತಮ ಭಾವದಲ್ಲಿ ಶನಿಯ ಸ್ಥಿತಿ ಇರುವಂಥದ್ದು, ದ್ವಾದಶ ಭಾವದಲ್ಲಿ ಕುಜ ಮತ್ತು ಕೇತುಗ್ರಹದ ಸ್ಥಿತಿ ಇರುವುದರಿಂದಾಗಿ ವಾಹನವನ್ನು ಚಲಾಯಿಸುವಾಗ ಜೋಪಾನವಾಗಿರಬೇಕು. ಮುಖ್ಯವಾಗಿ ಅತ್ಯಂತ ವೇಗದಿಂದ ವಾಹನವನ್ನು ಚಲಾಯಿಸುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಈ ಒಂದು 2-3 ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಆ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಇನ್ನು ದೊಡ್ಡ ಮಟ್ಟದ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮವನ್ನು ಪಡಬೇಕು. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ, ಆದರೆ ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬಾರದು. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.